ಕರ್ನಾಟಕ ಬೀಟ್ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ಬಿಯರ್ ಬಾಟಲಿಯಿಂದ ಹಲ್ಲೆ ಮಾಡಿದ ಯುವಕರು. ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದಲ್ಲಿ ಘಟನೆ. 16/6/2026 ರಾತ್ರಿ 8:40ಕ್ಕೆ ಅಭಿಷೇಕ್ ಕುಮಾರ್ ಕಾಂಬಳೆ ಈತನಿಗೆ ಹಿಗ್ಗಾಮುಗ್ಗಾ ಥಳಿಸಿ ಬಾಟಲಿಯಿಂದ ಹಲ್ಲೆ ಮಾಡಿ ಕೊಲೆಗೆ ಯತ್ನಿಸಿದ ಘಟನೆ ಶಿರಗುಪ್ಪಿಯಲ್ಲಿ ನಡೆದಿದೆ. ಈತನ ಜಗಳ ಇತ್ತು. ಅದೆಲ್ಲ ಸಂಜೆಗೆ ಮುಗಿದಿತ್ತು. ಮತ್ತೆ ಅದಾದ್ಮೇಲೆ ರಾತ್ರಿ ಬಂದ್ರು. ಆಯ್ತು ನಾನು ನನ್ನ ದೋಸ್ತ ಕೂತಿದ್ದು ರಾಮನ್ ನಾನು ಬಂದ ಎದಿಗೆ ನಂಗೆ ಹಿಡ್ದ. ಅದಾಗನ ಮತ್ತ ಆಕಾಶ ಇದ್ದವ ನೆಟಕ್ ಬೀರ್ ಬಾಟ್ಲಿ ಹೊಡೆದ. ಗಣೇಶನವ ಈತನ ಕದ್ನಿ ಹೋಯ್ತು ಚಕದಮ್ಮ. ಇಂತ ಗಣೇಶ ಚಪ್ಪನ್ ಮಂಟ ಇಂತ ತೆಗಿಂಗ್ ಹೊಡೆದ್ರು. ಇಂತ ಮಾರಿಗೆದ ಅತಿಥಿ ದಾದಾಗಿರಿ ಮಾಡ್ತಾರ್ರಿ. ಇಂತ ನಮ್ಮ ಅಪ್ಪ ನಮ್ಮ ಅವ್ವದ ಬಡವರಿದೀವಿ ನಾವ್ರಿ. ಎಲ್ಲರ ಇಂತ ಮುದ್ದಮ್ ಕೆಂಕೆಂಕ್ ಹಿಂಗ್ ಮಾಡ್ತಾರ್ರಿ. ಆರೋಪಿ 1 ರಾಮು ಕಾಂಬಳೆ, ಶಿರಗುಪ್ಪಿ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯ. ಆರೋಪಿ 2 ಅಕ್ಷಯ್ ಕಾಂಬಳೆ. ಆರೋಪಿ 3 ಗಣಪತಿ ಕಾಂಬಳೆ ಪೂಜಾರಿ. 3 ಜನರಿಂದ ಅಭಿಷೇಕ್ ಕಾಂಬಳೆ ಅಮಾಯಕನ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಲು ಯತ್ನಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಘಟನೆ ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಆದರೆ ಅಭಿಷೇಕ್ ಹೇಳಿದ ಹಾಗೆ ಆರೋಪಿ 1 ರಾಮು ಕಾಂಬಳೆ ಎಂಬುವನನ್ನು ಪೊಲೀಸ್ ಇನ್ನೂ ಬಂಧಿಸಿಲ್ಲ. ರಾಜಾರೋಷವಾಗಿ ಸುತ್ತಾಡುತ್ತಿದ್ದಾನೆ. ನ್ಯಾಯ ಸಿಗುತ್ತಿಲ್ಲ ಎಂದು ತನ್ನ ಅಳಲನ್ನ ಹೇಳಿಕೊಂಡಿದ್ದಾನೆ. ಇವನ್ ಆರೋಪಿ ರಾಮು ಕಾಂಬಳೆ ಹೊರಗಿದ್ದಾರೆ. ತಿರುಗಾಡ್ಕರು ಪೊಲೀಸ್ ನಂಗೆ ನ್ಯಾಯ ಕೊಟ್ಟಿದ್ರು. ಇವನ್ ಆರೋಪಿ ರಾಮು ಕಾಂಬಳೆ ಇಷ್ಟೆಲ್ಲ ಹೊಡೆದ್ರಪ್ಪ ನಾನು ಹೊರಗೆ ಬಿಡದಲ್ಲಿ ಇನ್ನ ನ್ಯಾಯ ಸಿಗೋದೆ ಪೊಲೀಸ್ ಅನ್ನೋದ್ರ ಪೊಲೀಸ್ ಯಾಕೆ ಅವನ್ನ ಅರೆಸ್ಟ್ ಮಾಡಿಲ್ಲ.